ಐ ಹೋಪ್ ಎಸ್ಟರ್ಡೇ ವಿಡಿಯೋದಲ್ಲಿ ನೋಡಿ ಎಕ್ಸಸೈಸ್ 13.2ನ ಆದಷ್ಟು ಎಲ್ಲ ಪ್ರಾಬ್ಲಮ್ಸ್ನ ಕವರ್ ಮಾಡಿದ್ವಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಎಸ್ಟರ್ಡೇದು ಕಂಟಿನ್ಯೂಷನ್ ವಿಡಿಯೋ ಆಗಿರ್ತದೆ. ಕಂಟಿನ್ಯೂಷನ್ ಇನ್ ದ ಸೆನ್ಸ್ ಈ ಲೆಸನ್ದು ನೆಕ್ಸ್ಟ್ ಕಂಟಿನ್ಯೂಷನ್ ದಟ್ ಈಸ್ ಡೆಸಿಮಲ್ ನಂಬರ್ ಸಿಸ್ಟಮ್. ನಿಮ್ಗೆ ಇರ್ತಕ್ಕಂಥ ಕ್ವಿಕ್ಕಾಗಿ ಲಾಸ್ಟ್ ಟಾಪಿಕ್ನ ಕ್ಲೋಸ್ ಮಾಡೋಣ. ಸೊ ಅದ್ರಲ್ಲಿ ಬಂದು ಡೆಸಿಮಲ್ ನಂಬರ್ ಸಿಸ್ಟಮ್ ಒಂದು ಮತ್ತು ಎಕ್ಸ್ಪ್ರೆಸಿಂಗ್ ಲಾರ್ಜ್ ನಂಬರ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಯಾವ್ಯಾವಿದೆ ನಿಮಗೆ ಅಂದರೆ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂಡ್ ಸ್ಟ್ಯಾಂಡರ್ಡ್ ಫಾರ್ಮ್, ಈ ಎರಡು ಟಾಪಿಕ್ ನಿಮಗೆ ಇನ್ನ ಈ ಲೆಸನ್ ಅಲ್ಲಿ ಉಳ್ಕೊಂಡಿರೋದು ಆಯ್ತಾ. ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಅಂದ್ರೆ ದಟ್ ಈಸ್ 10 to the power of ಸಮಥಿಂಗ್, 0 ಆಗಿರ್ಬೋದು, 1 ಆಗಿರ್ಬೋದು, 2, 3 ಏನಾನ ಆಗಲಿ 10 ಯಾವಾಗಿದ್ರು ಬೇಸ್ ಆಗಿರ್ತದೆ. ಡೆಸಿಮಲ್ ಆಲ್ವೇಸ್ ಹೋಲ್ಡ್ಸ್ ಫಾರ್ 10 ಮತ್ತೆ 10 ಬೇಸ್ ನ್ಯೂಮರಲ್ ಸಿಸ್ಟಮ್ ಅಂತಲೂ ಕರೀತಾರೆ. 10 ಬೇಸ್ ನ್ಯೂಮರಲ್ ಸಿಸ್ಟಮ್ ಆಲ್. ಡೆಸಿಮಲ್ ಸಿಸ್ಟಮ್ ಅಂದ್ರೆ 10 ಬೇಸ್ ಆಗಿರ್ತಕ್ಕಂಥ ನ್ಯೂಮರಲ್ ಸಿಸ್ಟಮ್. 10 to the power of 0, 1, 2, 3, 4. ಫಾರ್ ಎಕ್ಸಾಂಪಲ್ ಇವಾಗ ಇವಾಗ ಲೈಕ್ 2 ಎಷ್ಟು 0 ಇವಾಗ 1, 2, 3, 4, 5, 6, 7, 8. ಸೊ ಈ ತರ ಒಂದು ಆನ್ಸರ್ ಬರುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಿದಾಗ ಎಲ್ಲಾನ ಅಷ್ಟೇ. ಬಟ್ ಇದನ್ನ ಈ ತರ ಇಷ್ಟು ದೊಡ್ಡ ನಂಬರ್ ಇಡೋ ಬದಲು ನಾವು ಅದನ್ನ ಶಾರ್ಟ್ ಮಾಡಿ 10 to the power of ಸಮಥಿಂಗ್ ಅಲ್ಲಿ ಇರ್ಬೋದು. ಅವಾಗ 2 into 10 to the power of 0, 10 to the power of 0 ಅಂತ ಕೊಟ್ಬಿಡಿ. 1, 2, 3, 4, 5, 6, 7. ಸೊ 2 into 10 to the power of 7 ಮಾಡಿದಾಗ ನಿಮಗೆ ಈ ಆನ್ಸರ್ ಬರುತ್ತೆ. ಸೊ ಇಷ್ಟು ದೊಡ್ಡ ಬರೆಯೋ ಬದಲು ನೀವು ಅದನ್ನ ಡೆಸಿಮಲ್ ಫಾರ್ಮ್ ಅಲ್ಲಿ ಇಟ್ಟರೆ ಎಷ್ಟು ಈಸಿಯಾಗಿ ಕಾಣುತ್ತಲ್ಲ. ಮತ್ತೆ ಶಾರ್ಟ್ ಅಂಡ್ ಇದ್ರಲ್ಲಿ ಬರೀಬಹುದು, ಶಾರ್ಟ್ ಫಾರ್ಮ್ ಆಗಿ. ಮತ್ತೆ ಡೆಸಿಮಲ್ ಫಾರ್ಮ್ ನ ಇನ್ನೆಲ್ಲಿ ಯೂಸ್ ಮಾಡ್ತೀವಿ ನಾವು, ಯಾವುದೇ ಒಂದು 10 to the power of ಆಗಿರ್ಬೋದು. ಮತ್ತೆ ಅಂಡ್ ಇನ್ನೊಂದು ಮೇನ್ ರಿಮೆಂಬರ್, ಯಾವಾಗಲೂ ಇದು ಬೇಸು 10 ಆಗಿರ್ತದೆ. ಅರ್ಥ ಆಯ್ತಾ? ಸೊ ಇದ್ರ ಬೇಸ್ ಏನಾಗಿರ್ತದೆ ಯಾವಾಗಲೂ 10. ನೀವು ಡೆಸಿಮಲ್ ಸ್ಟಾರ್ಟ್ ಮಾಡೋದೇನೆ 10 ಅಲ್ಲಿ ಮತ್ತೆ ಶಿಫ್ಟ್ ಮಾಡೋದು ನಂಬರ್ಸ್ ನ. ತುಂಬಾ ಲಾರ್ಜ್ ನಂಬರ್ ಇರೋದೇ ಮಾಡೋದು, ತುಂಬಾ ಶಾರ್ಟ್ ಆಗಿ ಬರೋಕೆ ಈ ಒಂದು ಮೆಥಡ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋದು. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು ಅಂತ ಅಂದ್ರೆ, ಸೊ ಇವಾಗ ತೋರಿಸಿದಲ್ಲ 2 ಸಮಥಿಂಗ್ 0, 0, 0, 0, 0 ಅದನ್ನ ಶಾರ್ಟ್ ಕಟ್ ಮಾಡಿ ಇಂಟು 10 to the power of ಎಷ್ಟಿದೆ, 1 ಇದೆಯಾ, 0 ಇದೆಯಾ, 1 ಇದೆಯಾ, 2 ಇದೆಯಾ ಅಂತ ಅದನ್ನ ಶಾರ್ಟ್ ಕಟ್ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬಿಟ್ಟು ದೊಡ್ಡ ಸಂಖ್ಯೆನ ಚಿಕ್ಕದಾಗಿ ಬರೆಯೋದು ನಾವೇನಂತೀವಿ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋದು ಅಂತ ಹೇಳ್ತೀವಿ. ಸೊ ಇದಿಷ್ಟು ಬೇಸಿಕ್ ಅಂದ್ರೆ ಏನು ಡೆಸಿಮಲ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡ್ವಲ್ವಾ. ಅಂಡ್ ಇವಾಗ ನಾವು ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಸೈಸ್ ಪ್ರಾಬ್ಲಮ್ಸ್ಗೆ ಹೋಗ್ಬಿಡೋಣ. ಎಕ್ಸಸೈಸ್ ಅಲ್ಲಿ ನಿಮ್ಗೆ 13.3 ದಟ್ ಈಸ್ ಯುವರ್ ಲಾಸ್ಟ್ ಎಕ್ಸಸೈಸ್. ಸೊ ಫಸ್ಟ್ ಬಂದು ರೈಟ್ ದ ಫಾಲೋಯಿಂಗ್ ನಂಬರ್ ಇನ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಫಸ್ಟ್ ಕ್ವಶನ್ ಏನಂತ ಕೇಳ್ತಾರೆ, ಒನ್ ಟೈಪ್ ಆಫ್ ಕ್ವಶನ್ ಬಂದು ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ಅಂದ್ರೆ ಯಾವ ತರ ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಬೇಸಿಕ್ ಟಾಪಿಕ್ ಏನೇ ಡೆಸಿಮಲ್ 10 to the power of 10 ನ ಬೇಸ್ ಆಗಿ ಇಟ್ಕೊಂಡು ನೀವು ಕೊಟ್ಟಿರೋ ನಂಬರ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಇನ್ ದ ಸೆನ್ಸ್ ಯು ಹ್ಯಾವ್ ಟು expand it into 10 to the power of 0 or 1 or 2 like that. ಅರ್ಥ ಆಯ್ತಾ? ಆ ತರ ನೋಡೋದಾದ್ರೆ ಒಂದು ಸಮ್ ತಗೊಳ್ಳೋಣ. ದಟ್ ಈಸ್ 2806196. ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಹೋಗೋಕ್ಕಿಂತ ಮುಂಚೆ ನೀವೇನು ತಿಳ್ಕೊಬೇಕು ಅಂದ್ರೆ, ಯಾವುದೇ ಒಂದು ನಂಬರ್ ಅಲ್ಲಿ ಇದು ಸಿಂಗಲ್ ಪ್ಲೇಸಸ್ ಅಂಡ್ ಇದು 10th, ಇದು 100th ಪ್ಲೇಸ್, 1000, 10,000, lakh, 10,000, crore ಆ ತರ ಹೋಗ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟಾರ್ಟ್ ಆಗೋದು ಅದರಿಂದ ಸಿಂಗಲ್ ಡಿಜಿಟ್ ಇಂದ ಅಲ್ವಾ. ಇದನ್ನ ಎಕ್ಸ್ಪ್ಯಾಂಡ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು ಅಂತಂದ್ರೆ, ಸೊ ಏನ್ ನಂಬರ್ ಆಗಿತ್ತು 61. ಸೊ ಎಕ್ಸ್ಪ್ಯಾಂಡ್ ಫಾರ್ಮ್ ಅಲ್ಲಿ ಹೇಗೆ ಬರೆಯೋದು ಅಂದ್ರೆ, ಆಲ್ವೇಸ್ ಫಸ್ಟ್ ಏನ ಮಾಡಬೇಕು ನೀವು, ಯು ಶುಡ್ ಗೋ ಫ್ರಮ್ ರೈಟ್ ಸೈಡ್. ಯಾವ ಕಡೆಯಿಂದ, ರೈಟ್ ಸೈಡ್ ಇಂದ ಹೋಗಿ ಮಾಡಬೇಕು. ಸಿಂಗಲ್ 6 into 10 to the power of 1 ಹಾಕೋಕ್ಕಾಗುತ್ತಾ? ಇಲ್ಲ. ಯಾಕೆ, ಬೇರೆ ನಮಗೆ 6 ಉಳ್ಕೊಬೇಕು. ಇದನ್ನ ಇಂಟು ಎನಿಥಿಂಗ್ ಮಾಡಿದ್ರು ಏನ್ ಬರ್ಬೇಕು ನಮಗೆ, 6 ಬರಬೇಕು. 10 to the power of 1 ಅಂದ್ರೆ 10 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, 6 into 10 ಆದ್ರೆ 6 10s 60 ಆಗುತ್ತೆ.
ತರ ಬರೆಯಕ್ ಸಾಧ್ಯನಾ? ಇಲ್ಲ, ಇದು ರಾಂಗ್. ಸೊ ಯಾವಾಗೂ 10th ಬೇಸ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 10 to the power of 0 ಇಂದ. 10 to the power of 0 ಅಂಡ್ ಇಲ್ಲೂ ನೋಡಿ ಎಕ್ಸ್ಪೋನೆಂಟ್ ಲಾ ಯೂಸ್ ಆಗುತ್ತೆ. ಎನಿಥಿಂಗ್ ಟು ದ ಪವರ್ 0, 0 ಎಕ್ಸ್ಪೋನೆಂಟ್ ನಂಬರ್ ಆಲ್ವೇಸ್ ಇಸ್ ಈಕ್ವಲ್ಸ್ ಟು 1. 6 into 1 ಏನ್ ಬರುತ್ತೆ ನಮಗೆ? 6 ಬರುತ್ತೆ. ಸೊ ಅದೇ ರೀತಿ ಯಾವುದೇ ಸಿಂಗಲ್ ಡಿಜಿಟ್ ಆಗಿರ್ಬೋದು, ಅದನ್ನ ನೀವೇನ್ ಜೊತೆ ಮಲ್ಟಿಪ್ಲೈ ಮಾಡಬೇಕು? ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ 10 to the power of 0 ಜೊತೆ ಅದನ್ನ ಒಂದ್ ನೆನ್ಪಿಟ್ಕೊಂಡು 6 into 10 to the power of 0, 6. ನೆಕ್ಸ್ಟ್ ನಂಬರ್ ಯಾವುದು? 9. 9 into 10 to the power of 0 ಆದ್ಮೇಲೆ ಯಾವುದು? 1. ಹೇಗ್ ಬರುತ್ತೆ? 9 into 10 to the power of 1 ಅಂದ್ರೆ 10 ಒಂದೇ ಸಲ ಇದೆ ಅಂತ ಮೀನಿಂಗ್ ಅದ್ರದ್ದು. ನಾವು ಎಕ್ಸ್ಪೋನೆಂಟ್ ಬೇಸಿಕ್ ನೋಡಿದೀವಿ ಸ್ಟಾರ್ಟಿಂಗ್ ಅಲ್ಲಿ, ಆಯ್ತಾ? ಸೊ 9 into 10, 90. ಸೊ 10th ಪ್ಲೇಸ್ ಬಂತ. ನೆಕ್ಸ್ಟ್ 1 into 10 to the power of 2. 1 into 10 2 times multiplied, it means 100. 100. ನೆಕ್ಸ್ಟ್ 6 ಇದೆ. 10 ಆಯ್ತು, 0 ಸಿಂಗಲ್ ಡಿಜಿಟ್ ಆಯ್ತು, 10 ಆಯ್ತು, 100 ಆಯ್ತು. 100 ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? 1000. 1000ಗೆ 6 into 10 to the power of 3. So 6 into 1000, that is 6000. ನೀವಿಲ್ಲಿ ಇನ್ಕ್ರೀಸ್ 10 to the power of ನ ಇನ್ಕ್ರೀಸ್ ಮಾಡ್ತಿದ್ದಂಗೆನೆ ಇಲ್ಲಿ ನೋಡಿ ಝೀರೋಸ್ಗಳು ಹಿಂಗೆ ಇನ್ಕ್ರೀಸ್ ಆಗ್ತಾ ಇರ್ತದೆ. 10 to the power of 3, ಥರ್ಡ್ ಪ್ಲೇಸ್ ಆಯ್ತು, ಸಿಂಗಲ್ ಪ್ಲೇಸ್ ಆಯ್ತು, ಫಸ್ಟ್ ಪ್ಲೇಸ್ ಆಯ್ತು, ಸೆಕೆಂಡ್ ಆಯ್ತು, ಥರ್ಡ್ ಆಯ್ತು. ನೆಕ್ಸ್ಟ್ ಉಳಿದಿರೋದು ಯಾವುದು? ಫೋರ್ತ್ ಪ್ಲೇಸ್. ಫೋರ್ತ್ ಪ್ಲೇಸ್ ಅಲ್ಲಿ ಯಾವ್ದಿದೆ? 0. 0 into 10 to the power of 4. 0 into 10,000. 10 to the power of 4 ಅಂದ್ರೆ 4. 0 into anything? 0. ಆಯ್ತಲ್ಲ? ನೆಕ್ಸ್ಟ್ ಫೋರ್ತ್ ಪ್ಲೇಸ್ ಆಯ್ತು. ಇವಾಗ ಯಾವ್ದು ಹೋಗ್ತಾ ಇದೀವಿ ನಾವು? 50ಗೆ. 5, that is 8. ಯಾವ ನಂಬರ್ ಇದೆ? 8 into 10 to the power of 5. 8 into 10,000 ಯಾವ್ದು ಬರೋದು ನಮ್ಗೆ? 10,000 ಆದ್ಮೇಲೆ ಲ್ಯಾಕ್ ಪ್ಲೇಸ್ ಅಲ್ವಾ? 5 0 ಇರಬೇಕು. 1 2 3 4 5 ಇದ್ರೆ 1 ಲ್ಯಾಕ್ ಅಂತ ಮೀನಿಂಗು. ಹಾಗಾಗಿ 10,000 ಆಯ್ತು, ಸಿಂಗಲ್ ಡಿಜಿಟ್ ಆಯ್ತು, 10 ಆಯ್ತು, 100 ಆಯ್ತು, 1000 ಆಯ್ತು, 10,000 ಆಯ್ತು, ಲ್ಯಾಕ್ ಈಗ ಹೋಗ್ತಾ ಇದೀವಿ. ಅದು 8 ಲ್ಯಾಕ್. 80, 800, 8000, 8 ಲ್ಯಾಕ್ ಪ್ಲೇಸ್ ಕವರ್ ಮಾಡಾಯ್ತು. ಲಾಸ್ಟ್ ಉಳಿದಿರೋದು ಸಿಂಗಲ್ ಲ್ಯಾಕ್ ಆದ್ಮೇಲೆ 10th ಲ್ಯಾಕ್ ಪ್ಲೇಸ್, ದಟ್ ಈಸ್ 2 into 10 to the power of 6. 2 into 1 2 3 4 5 6. 0 10 100 1000 10,000 lakh 10 lakh. Okay, 5 0 ಇರಬೇಕಿತ್ತಲ್ಲ. ಓಕೆ, 1 2 3 4 5 6 0. ಅರ್ಥ ಆಯ್ತಲ್ಲ? ಇದನ್ನ ಏನಂತೀವಿ ನಾವು? ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಎಕ್ಸ್ಪ್ಯಾಂಡ್ ಮೀನಿಂಗ್ ಹೇಳುತ್ತೆ ನಿಮಗೆ. ಶಾರ್ಟ್ ನಂಬರ್ ಕೊಟ್ಟಿರ್ತದೆ ಅಥವಾ ಬಿಗ್ ನಂಬರ್ ಯಾವುದನ್ನೇ ಆಗಿರ್ಬೋದು, ಫಸ್ಟ್ 10 to the power of 0, 10 to the power of 1 2 3 4 5 6 ಇರಬೇಕು. ಅಷ್ಟು ನೆನ್ಪಿಟ್ಕೊಂಡು ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅಡಿಷನ್. ಸೊ ನಮ್ಗೆ ಇದು ಬಂದಿರೋದು ಯಾವ್ದ್ರ ಮೂಲಕ? ಅಡಿಷನ್ ಮೂಲಕ. ಸೊ ಅಡಿಷನ್ ಸಿಂಬಲ್ ನ ಯೂಸ್ ಮಾಡಿ ಅದನ್ನ ಬರಿಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ನಾನು ಡೈರೆಕ್ಟ್ ಆಗಿ ಹೋಗ್ತೀನಿ. ಸೊ ಈ ತರ ಬಿಡಿಸಿ ತೋರಿಸಲ್ಲ. ಫಾರ್ ಎಕ್ಸಾಂಪಲ್, ಫಾರ್ ಸಬ್ ಕ್ವಶನ್ 5th, ದಟ್ ಈಸ್ ಸಬ್ ಕ್ವಶನ್ 5th ಬಂದು 2 0 0 6 8. 2 0 0 6 8 ಅಂದ್ರೆ 10 to the power of 0 ಪ್ಲಸ್ 10 to the power of 1 2 3 4 ಅಂತ ನಿಮಗೆ ಗೊತ್ತಿದೆ. ಸೊ 2 into 10 to the power of 4 plus 0 into 10 to the power of 3 plus again 0 into 10 to the power of 2 plus 6 into 10 to the power of 1 plus 8 into 10 to the power of 0. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ನೀವು ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಸೇಮ್ ಹಾಗೆ ಬರುತ್ತೆ. 2 into 4 0 plus
0 into 3 0 plus 0 into 2, 6 into 10 plus 8 into 1, anything to the power 0 1. ಸೊ ಇದನ್ನ ರಿವರ್ಸ್ ಬರ್ದಾಗ ನಿಮಗೆ ಈ ಸಮಯ ಬರುತ್ತೆ. ಅರ್ಥಾಯ್ತಲ್ಲ? ಅಷ್ಟೇ, ಯಾವುದೇ ನಂಬರ್ ಕೊಡಿ ನೋಡ್ಕೊಳ್ಳಿ ಎಷ್ಟಿದೆ ಅಂತ 10 to the power of 0 ಬಿಡ್ಬೇಡಿ. ನೆಕ್ಸ್ಟ್ ಟೈಪ್ ಬಂದು ಫೈಂಡ್ ದ ನಂಬರ್ ಫ್ರಮ್ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್. ಸೊ ಇದ್ರಲ್ಲಿ ನಮಗೆ ಆಲ್ರೆಡಿ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೀವೇನಲ್ಲಿ ಬರೀಬೇಕು? ರಿವರ್ಸ್ ಫಾರ್ಮ್, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ 8 into 10 to the power of 4 plus 6 into 10 to the power of 3 plus 0 into 10 to the power of 2 plus 4 into 10 to the power of 1 plus 5 into 10 to the power of 0. ಇದು ನಮ್ ಗಿವನ್ ಕ್ವಶನ್. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಇದು ಯಾವ ಪ್ಲೇಸ್ ಅಲ್ಲಿ ಬರುತ್ತೆ, 3 ಬಂದು 1000 ಬರುತ್ತೆ, 10,000 ಪ್ಲೇಸ್ ಅಲ್ಲಿ ಬರುತ್ತೆ ಅಂತ ಡೈರೆಕ್ಟ್ ಆಗಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಫಸ್ಟ್ ಶಾರ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಗೊತ್ತಿರೋ ಹೈಯೆಸ್ಟ್ ನಂಬರ್ಗೆ ಹೋಗೋಕ್ ಬದಲು ಶಾರ್ಟ್ ಗೊತ್ತಿರೋ ಡಿಜಿಟ್ ಇಂದ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಸಿಂಗಲ್ ಡಿಜಿಟ್ ಆಗಿರ್ಬೋದು, 10th ಪ್ಲೇಸ್, 100 ಪ್ಲೇಸ್, 1000 ಪ್ಲೇಸ್ ನಿಮ್ಗೆ ಫೆಮಿಲಿಯರ್ ಇದೆ ಅಂತ ನನ್ಗೆ ಅನ್ಸುತ್ತೆ. ಸೊ ಹಾಗಾಗಿ ಫಸ್ಟ್ ಸಿಂಗಲ್ ಡಿಜಿಟ್ ಇಂದ ಹೋಗೋಣ. ಎನಿಥಿಂಗ್ ಟು ದ ಪವರ್ 0 1 ಅಲ್ವಾ? ಸೊ 5 into 1 5 ಆಯ್ತಾ? ಎನಿಥಿಂಗ್ 10 1 ಟೈಮ್ ಮಲ್ಟಿಪ್ಲೈ ಇದೆ. 4 into 10 40, 10th ಪ್ಲೇಸ್ ಅಲ್ಲಿ ಬಂತು. 100 ಪ್ಲೇಸ್ ಅಲ್ಲಿ ಏನಿದೆ 0, 0 into anything 0. 1000 ಪ್ಲೇಸ್ ಅಲ್ಲಿ ಏನಿದೆ 6000. ಇಲ್ಲಿ 10,000 ಪ್ಲೇಸ್ ಅಲ್ಲಿ ಏನಿದೆ ಅಂದ್ರೆ 8. ಅಷ್ಟೇ. ಸಿ ಸಿಂಗಲ್ ಡಿಜಿಟ್ ಆಯ್ತು, 10th ಪ್ಲೇಸ್ ಆಯ್ತು, 100 ಪ್ಲೇಸ್, ನೆಕ್ಸ್ಟ್ ಅದಾದ್ಮೇಲೆ 1000 10,000 ಪ್ಲೇಸ್. ಇದನ್ನ ನೀವು ಓದೋದ್ರೆ ಹೇಗಾಗುತ್ತೆ? 86,045 ಆಯ್ತಾ? ವೈಸ್ ವರ್ಸ, ನಾವು ಫಸ್ಟ್ ಮಾಡಿದ್ದು ಅವ್ರು ಶಾರ್ಟ್ ಫಾರ್ಮ್ ಕೊಟ್ಟಿದ್ದು, ನೀವು ಎಕ್ಸ್ಪ್ಯಾಂಡ್ ಮಾಡಿದ್ದು. ಇವಾಗ ಎಕ್ಸ್ಪ್ಯಾಂಡ್ ಮಾಡಿದರೆ ನೀವು ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಇವಾಗ ನೋಡಿ, ಸಿ ಸಬ್ ಕ್ವಶನ್ 3 into 10 to the power of 4 plus 7 into 10 to the power of 2 plus 5 into 10 to the power of 0. See, ಇದು ನಮ್ಮ ಸಿ ಸಬ್ ಕ್ವಶನ್. 10 into ಓಕೆ, ಫಸ್ಟ್ 5 ಇಂದ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ಸಿ 5 into ಎನಿಥಿಂಗ್ ಟು ದ ಪವರ್ 0 1. ನೆಕ್ಸ್ಟ್ 7 into 10 to the power of 2 ಅಂದ್ರೆ 100 ಅಲ್ವಾ? 10 into 10 to the power of 2 ಅಂದ್ರೆ 10 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಅಂತ. ನೆಕ್ಸ್ಟ್ 3 into 10 to the power of 4 ಅಂದ್ರೆ ಎಷ್ಟು? 10,000. ಯಾವ ರೀತಿ ಅಂತಂದ್ರೆ 10 to the power of 3, ಸಿ ಏನು ಬರ್ತೀನಿ, 10 to the power of 3 is 1 2 3. ಎಷ್ಟು 0? 3 0 and 10 3 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. ನೀವು 10 into 10 into 10 ಮಾಡಿದ್ರೆ ನಿಮಗೆ 1000 ಬರುತ್ತೆ. ಸೊ 1 2 3 1000. ಅದೇ 10 to the power of 4 ಮಾಡಿದ್ರೆ ನಿಮಗೆ 10,000 ಬರುತ್ತೆ. ಅದೇ ರೀತಿ 3 into 10 to the power of 4, 3 into 10 to the power of 10,000. 10,000 into 3 30,000. 0 into 0 0, 0 into 3 0 0 0, 1 into 3 10,000 plus 7 into 100 700. 0 into anything 0, 0 into anything 0, 1 into 7 7, 700 plus 5 ones are 5. See, ಇದನ್ನ ಅವರು ಎಕ್ಸ್ಪ್ಯಾಂಡೆಡ್ ಮಾಡಿರೋದನ್ನ ನೀವು ಅದನ್ನ ನಂಬರ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ತಿದ್ರು. ದಟ್ ಈಸ್ 10,705. ಇದರಲ್ಲಿ ಯಾವ ಪ್ಲೇಸ್ ಮಿಸ್ ಆಗಿದೆ ನಮಗೆ? 10th ಪ್ಲೇಸ್ ಇಲ್ಲ, ನೆಕ್ಸ್ಟ್ ಅದಾದ್ಮೇಲೆ 1000 ಪ್ಲೇಸ್ ಇಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್. ಈ ಮೇಲಿಂದ ಎರಡೇ ಕ್ವಶನ್ ಇನ್ ದ ಸೆನ್ಸ್ 2 ಟೈಪ್ಸ್ ಆಫ್ ಕ್ವಶನ್. ಫಸ್ಟ್ ನಾವು ಸಾಲ್ವ್ ಮಾಡಿದಾರ, ಅವ್ರು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೀವು ಅದನ್ನು ಶಾರ್ಟ್ ಮಾಡಬೇಕು. ನೆಕ್ಸ್ಟ್ ಸಾಲ್ವ್ ಮಾಡಿದ್ ನಾವು ಶಾರ್ಟ್ ಮಾಡಿದ್ರೆ ಅದನ್ನ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು. ನೆಕ್ಸ್ಟ್ ಟೈಪ್ ಬಂದು ಸ್ಟ್ಯಾಂಡರ್ಡ್ ಫಾರ್ಮ್. ಇದಿಷ್ಟು ನೋಡಿ ನಾವು ಡೆಸಿಮಲ್ ಫಾರ್ಮ್ ಅಂದ್ರೆ 10 ನ ಬೇಸ್ ಅಲ್ಲಿ ಇಟ್ಕೊಂಡು ನಂಬರ್ನ ಎಕ್ಸ್ಪ್ಯಾಂಡ್ ಮಾಡೋದು ಮತ್ತೆ ಶಾರ್ಟ್ ಮಾಡೋದು ನೋಡ್ದು.
ಇವಾಗ ಬಂದು ನೆಕ್ಸ್ಟ್ ಟಾಪಿಕ್ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಪ್ರಾಬ್ಲಮ್ಸ್ ನೋಡೋಣ. ದಟ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋದು ನೀವು. ಸ್ವಲ್ಪ ಲೈಟ್ ಅನ್ಸುತ್ತಲ್ಲ, ಇದು ನೋಡೋಣ. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೇಗೆ ಬರೀತೀರಾ? ಫಾರ್ ಎಕ್ಸಾಂಪಲ್ ಇವಾಗ ಯಾವ ಕ್ವಶನ್ಸ್ ತಗೊಳ್ಳೋಣ ಅಂತಂದ್ರೆ, ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಥರ್ಡ್ ಕ್ವಶನ್, ಒನ್ ಕ್ವಶನ್ ನಾನು ಹೇಳ್ಕೊಡ್ತೀನಿ. ಎಲ್ಲ ಸ್ಟ್ಯಾಂಡರ್ಡ್ ಫಾರ್ಮ್ ಥರ್ಡ್ ಸಬ್ ಕ್ವಶನ್. 3,18,65 ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೇಗಿರ್ಬೇಕು ಅಂದ್ರೆ, ನಂಬರ್ ನ ಡಿಜಿಟ್ ನ ಶಿಫ್ಟ್ ಮಾಡೋದು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಪ್ಲೇಸ್ ನ ಶಿಫ್ಟ್ ಮಾಡಿ ಇಂಟು 10 to the power of ಬೇಸ್ ಅಲ್ಲಿ ಇಟ್ಕೊಳ್ಳೋದು. ಹೇಗೆ ಶಿಫ್ಟ್ ಮಾಡ್ತೀರಾ? ಲೀಸ್ಟ್ ನಂಬರ್ಗೆ ಶಿಫ್ಟ್ ಮಾಡ್ಬೋದು ನಾವು. ಈ ಕಡೆ ರೈಟ್ ಸೈಡ್ ಇಂದ ಯಾವಾಗ ಹೋಗ್ಬೇಕು, ರೈಟ್ ಸೈಡ್ ಇಂದ ತಗೊಂಡು ಲೀಸ್ಟ್ ನಂಬರ್ಗೆ ಶಿಫ್ಟ್ ಮಾಡಿದಾಗ ಲೀಸ್ಟ್ ನಂಬರ್ ಯಾವ್ದು ನಮ್ದು? ಸ್ಟಾರ್ಟಿಂಗ್ 3 ಆಯ್ತಾ? 3 ಇಂಟು ಇದನ್ನೆಲ್ಲ ನೀವು 10 to the power of ಅಲ್ಲಿ ಇಡ್ಬೋದು. ಅಂಡ್ ಇದನ್ನು ಸೇರಿಸಿ ನೀವು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಬರೀಬಹುದು. ಬಟ್ ಇದು ನಂಬರ್ ನ 0 ಅಂತ ಹೇಳಕ್ಕಾಗಲ್ಲ. ಯಾಕೆ ಹೇಳಿ, ಇದು ಇದ್ರದ್ದೇ ಆದಂತ ವ್ಯಾಲ್ಯೂ ಇದೆ. 3 ಇಂಟು 1865 ಇಂಟು 10 to the power of ಎಲ್ಲಿವರೆಗೂ ಶಿಫ್ಟ್ ಮಾಡಿದ್ದೀರಾ ನೀವು ನೋಡಿ, 3 ವರ್ಗು ಶಿಫ್ಟ್ ಮಾಡಿದ್ದೀರಾ ನೀವೇ ಆಯ್ತಾ. ಸೊ ಹಾಗಾಗಿ 1 2 3 4 5 6 7 8 9 ಡಿಜಿಟ್ ನ ಶಿಫ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ 10 to the power of 9 ಎಷ್ಟು ನಂಬರ್ ಡಿಜಿಟ್ ನ ನೀವು ಶಿಫ್ಟ್ ಮಾಡ್ತಿರೋ ಅದೆಲ್ಲ ಕೌಂಟ್ ಆಗಿ 1 ಅಂತ ಕೌಂಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 1 ಡಿಜಿಟ್ ನ ಶಿಫ್ಟ್ ಮಾಡಿದ್ರೆ 1, ಸೆಕೆಂಡ್ ಡಿಜಿಟ್ 2, 3 4 5 6 7 8 9 9th ಪ್ಲೇಸ್ ವರ್ಗು ನೀವೇನ್ ಮಾಡಿದಿರಾ ನಂಬರ್ ನ ಶಿಫ್ಟ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ 10 to the power of 9 ಅಂತ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಯಾವ್ದಿಡುವ? ಫಸ್ಟ್ ಸಬ್ ಕ್ವಶನ್. ಇದನ್ನ ನೋಡ್ಕೊಳ್ಳಿ, 5 ಇಂಟು. ಸೊ ಇವಾಗ ಏನಂತ ಇದೆ ನೋಡಿ, ಇದ್ರಲ್ಲಿ ಏನ್ ಮಾಡಿದ್ರು ನಾವು, ಇದ್ರಕ್ಕೆಲ್ಲ ನಂಬರ್ಗೆ ಅದ್ರದಂತ ವ್ಯಾಲ್ಯೂ ಇರೋದ್ರಿಂದ ಹಾಗೆ ಬರ್ಕೊಂಡು. ಬಟ್ ಇಲ್ಲಿ 5 ಒಂದೇ ಡಿಜಿಟ್ ನಮ್ಗೆ ನಂಬರ್, ಇದನ್ನೆಲ್ಲ ಝೀರೋಸ್ ಇದೆ. ಈ ಝೀರೋನೆಲ್ಲ 10 to the power of ಅಂತಾನೆ ಕೌಂಟ್ ಮಾಡ್ಕೋಬಹುದು. ಸೊ 5 ಇಂಟು ಬರ್ದಿಲ್ಲ ಅಂದ್ರೂ ನಡೆಯುತ್ತೆ. ಯಾಕೆ ಹೇಳಿ, ಇಲ್ಲಿ ಬೇರೆ ಯಾವುದೇ ಡಿಜಿಟ್ ಇಲ್ಲ ನಿಮ್ಗೆ, ಡೈರೆಕ್ಟ್ 10 to the power of ಇರ್ತಾರೆ. 10 ನ ಬೇಸ್ ಆಗಿ ಮಾಡಿಕೊಂಡು ಈ ನಂಬರ್ ನ ನಾವು ಚೇಂಜ್ ಮಾಡ್ತಾ ಇದೀವಿ. ಸೊ ಹಾಗಾಗಿ 5 ಇಂಟು 10 to the power of 1 2 3 4 5 6 7. ಸೊ 10 ನ 7 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಆ ವ್ಯಾಲ್ಯೂ ಜೊತೆ ನೀವು 5 ನ ಇಂಟು ಮಾಡಿದ್ರೆ ನಿಮ್ಗೆ ಈ ಆನ್ಸರ್ ಬರುತ್ತೆ. ಅರ್ಥಾಯ್ತಾ? ಇದು ಥರ್ಡ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಆಗಿ ಈ ಒಂದು ಡೆಸಿಮಲ್ ಮತ್ತೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ. ಇದೆಲ್ಲ ಆದ್ಮೇಲೆ ನಿಮಗೆ ವರ್ಡ್ ಪ್ರಾಬ್ಲಮ್ಸ್ ಯಾವ ತರ? ಎಕ್ಸ್ಪ್ರೆಸ್ ದ ನಂಬರ್ ಅಪಿಯರಿಂಗ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀರಿ ಅಂತ ವರ್ಡ್ ಪ್ರಾಬ್ಲಮ್ಸ್ ತರ ಲೈಕ್ ಸಿಂಗಲ್ ಟರ್ಮ್ ಅಲ್ಲಿ ಸಿಂಗಲ್ ಲೈನ್ ಅಲ್ಲಿ ಕೊಡ್ತಾರೆ. ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಈಸ್ the speed of light in vacuum is ಯೂನಿಟ್ ಮ್ಯಾಟರ್ಸ್ ಆಗುತ್ತೆ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ದಟ್ ಈಸ್ ಮೀಟರ್ ಪರ್ ಸೆಕೆಂಡ್ ಯೂನಿಟ್ ಅಲ್ಲಿ ಇದೆ. ಅಂದ್ರೆ ನೀವು ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡಿದಾಗೂ ವಿತ್ ಯೂನಿಟ್ ಬರೀಬೇಕು. ಎಷ್ಟು ಕೊಟ್ಟಿದ್ದಾರೆ ಸ್ಪೀಡ್ ಆಫ್ ಲೈಟ್ ಅಲ್ಲಿ? ಕ್ವಶನ್ ನ ಕಾಪಿ ಮಾಡ್ಕೊಳ್ಳೋಣ. ದಟ್ ಈಸ್ 2 ಮೀಟರ್ ಪರ್ ಸೆಕೆಂಡ್. ಸೊ ನೀವು ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಡಬೇಕು. ಇಂಟು 10 to the power of ಬೇಸ್ ಅಲ್ಲಿ ಇರಬೇಕು. ದಟ್ ಈಸ್ 3 ಇಂಟು 10 to the power of 1 2 3 4 5 6 7 8 ಮೀಟರ್ ಪರ್ ಸೆಕೆಂಡ್. ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟಿರ್ಲಿ ಅದನ್ನ ಬೇಸ್ 10 ಆಗಿ ತಗೊಂಡು ಎಷ್ಟು ಟೈಮ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ಈ ಒಂದು ಆನ್ಸರ್ ಬರುತ್ತೆ ಅಂತ ಕೌಂಟ್ ಮಾಡಿ ಶಿಫ್ಟ್ ಮಾಡಿ ಬರೆಯೋದೆ ಈ ತರ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಡೋದು. ಇದನ್ನ ವರ್ಡ್ ಪ್ರಾಬ್ಲಮ್ ಮೂಲಕ ಕೊಡ್ತಾರೆ. ಇದೇ ನಾವು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ನ ನೋಡ್ತೀವಿ ಅಂತ ಮುಂದೆ ಹೇಳಿದ್ದೆ. ಇಲ್ಲೇ ರಿಯಲ್ ವರ್ಡ್ ಎಕ್ಸಾಂಪಲ್ಸ್ ನೋಡ್ಬೋದು.
ಸೊ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂತ ಇಷ್ಟು ದೊಡ್ಡ ನಂಬರ್ ಬರೆಯೋ ಬದಲು ನೀವು ಈ ತರ ಶಾರ್ಟ್ ಫಾರ್ಮ್ ಅಲ್ಲಿ ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ ಬರೀಬಹುದು ಅಂತ ಹೇಳ್ತಾ ನೆಕ್ಸ್ಟ್ ಇದು ನೋಡಿ. The distance of the sun from the center of the Milky Way galaxy is estimated to be ಎಷ್ಟು 0 ಇದೆ 10 to the power of 20 ಮೀಟರ್ ಅಷ್ಟು ಇದೆ. ಎಷ್ಟಿದೆ 10 ನ ನೀವು 20 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಟೈಮ್ 20 ಟೈಮ್ಸ್. 10 ನ ನೀವು 20 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಡಿಸ್ಟೆನ್ಸ್ ಬರುತ್ತೋ ಅಷ್ಟು ಮೀಟರ್ ಅಷ್ಟು ಮಿಲ್ಕಿ ವೇ ಗ್ಯಾಲಕ್ಸಿದು ಡಿಸ್ಟೆನ್ಸ್ ಇದೆ. ಸೊ ಇಷ್ಟನ್ನ 10 ನ 20 ಟೈಮ್ಸ್ ಅಂದ್ರೆ 1 ಪಕ್ಕ 20 0. ಇಮ್ಯಾಜಿನ್ ಎಷ್ಟು ದೊಡ್ಡ ನಂಬರ್ ಅದು ಅಂತ. ಸೊ ಆ ದೊಡ್ಡ ನಂಬರ್ನ ನೀವು ಶಾರ್ಟ್ ಆಗಿ ಬರೆಯೋಕೆ ಸ್ಟ್ಯಾಂಡರ್ಡ್ ಫಾರ್ಮ್ ನ ಯೂಸ್ ಮಾಡ್ಕೊಂತೀವಿ ನಾವು. ನೆಕ್ಸ್ಟ್ ಅದಾದ್ಮೇಲೆ ದ ಅರ್ತ್ ಹ್ಯಾಸ್ ಡ್ಯಾಶ್ ಕ್ಯೂಬಿಕ್ ಕಿಲೋಮೀಟರ್ ಆಫ್ ಸಿ ವಾಟರ್ ದಟ್ ಈಸ್ 1.35 into 10 to the power of 9 cubic kilometer water ಅಷ್ಟು. ನೆಕ್ಸ್ಟ್ 10 to the power of 8 ನಂಬರ್ ಆಗಿರ್ಬೋದು, 10 to the power of 102 ಅವೆಲ್ಲ ಈಸಿಯಾಗಿ ಬರುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ 10 to the power of 0 ಅಂದ್ರೆ 1 ಬರುತ್ತೆ ಸಿಂಗಲ್ ಡಿಜಿಟ್. 10 to the power of 1 ಅಂದ್ರೆ 10th ಪ್ಲೇಸ್. 10 to the power of 2 it is 100 ಪ್ಲೇಸ್. 10 to the power of 4 100 ಅಂದ್ರೆ 10 to the power of 3 is 1000. 10 to the power of 4 10,000, ಲ್ಯಾಕ್ಗೆ 5. ಸೊ ಹಂಗ್ ಮೂವ್ ಆಗದಂತ ಟ್ರೆಂಡ್ ಅಲ್ಲಿ 10 to the power of 20, 30, 18 ಗ್ಯಾಲಕ್ಸಿ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಮಾಸ್ ಸ್ಪೀಡ್ ಆಗಿರ್ಬೋದು ಅಥವಾ ಮಾಸ್ ವೇಟ್ ಆಗಿರ್ಬೋದು, ಇಷ್ಟು ದೊಡ್ಡ ನಂಬರ್ ಇದೆ ಅಂತ ಅದನ್ನ ರಿಟರ್ನ್ ಬರೀರಿ ಅಂದ್ರೆ ತುಂಬಾ ಸ್ಪೇಸ್ ಆಗುತ್ತೆ. ಸೊ ಅಂತ ಟೈಮಲ್ಲಿ ಯೂಸ್ ಆಗೋದು ಸ್ಟ್ಯಾಂಡರ್ಡ್ ಫಾರ್ಮ್. ಇಷ್ಟು ಈ ಒಂದು ಲೆಸನ್ ಕಂಪ್ಲೀಟ್ ಆಗುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೆಯೋದು ಕಲ್ತ್ಕೊಳ್ಳಿ, ಎಕ್ಸ್ಪ್ಯಾಂಡ್ ಫಾರ್ಮ್ ಅಲ್ಲಿ ಬರೆಯೋದು ಕಲ್ತ್ಕೊಳ್ಳಿ. ಎಕ್ಸ್ಪ್ಯಾಂಡ್ ಫಾರ್ಮ್ ಬರ್ದಿರೋದನ್ನ ಶಾರ್ಟ್ ಫಾರ್ಮ್ ಬರೆಯೋದನ್ನ ಕಲ್ತ್ಕೊಬೇಕು. ಸೊ ಒಂದು ರೀಕ್ಯಾಪಿಟುಲೇಷನ್ ಹೋಗ್ಬಿಡೋಣ ಈ ಲೆಸನ್. ಸೊ ನಾವು ಕಂಪ್ಲೀಟ್ಲಿ ಹೋಪ್ಫುಲಿ ಇದು ಐ ಥಿಂಕ್ 4th ವಿಡಿಯೋ. ಸೊ ಈ 4th ವಿಡಿಯೋದಲ್ಲಿ ನಾವು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ದು ಕಂಪ್ಲೀಟ್ ಚಾಪ್ಟರ್ನ ಮುಗಿಸಿದ್ದೀವಿ ಅಂತ ಹೇಳ್ತಾ ಹ್ಯಾಪಿ ನ್ಯೂಸ್ ಅನ್ನು ಒಂದು ಲೆಸನ್ ಮುಗಿದಿದೆ. ಸೊ ಇದನ್ನ ನಾವೇನೇನು ಕಲ್ತ್ಕೊಂಡು ಈ ಲೆಸನ್ ಅಲ್ಲಿ ಎಕ್ಸ್ಪೋನೆಂಟ್ಸ್ ಮೀನಿಂಗು, ಎಕ್ಸ್ಪೋನೆಂಟ್ ಮೀನಿಂಗ್ದು, ಪವರ್ದು ಮೀನಿಂಗು, ನೆಕ್ಸ್ಟ್ ಅದಾದ್ಮೇಲೆ ಏನ್ ಕಲ್ತ್ಕೊಂಡು ಟೈಪ್ಸ್ ಕಲ್ತ್ಕೊಂಡು, ಪಾಸಿಟಿವ್ ಎಕ್ಸ್ಪೋನೆಂಟ್, ನೆಗೆಟಿವ್ ಎಕ್ಸ್ಪೋನೆಂಟ್, ಝೀರೋ ಎಕ್ಸ್ಪೋನೆಂಟ್, ಫ್ರಾಕ್ಷನಲ್ ಎಕ್ಸ್ಪೋನೆಂಟ್, ನೆಕ್ಸ್ಟ್ ಮೀನಿಂಗ್ ಆಯ್ತು, ಪವರ್ಸ್ ಆಯ್ತು, ಟೈಪ್ಸ್ ಆಯ್ತು. ಅದಾದ್ಮೇಲೆ ಲಾಸ್ ಬಂತು, ಯಾವ್ಯಾವ ಪ್ರಾಡಕ್ಟ್ ಲಾ, ಕೋಶಂಟ್ ಲಾ ಆಗಿರ್ಬೋದು, ಝೀರೋ ಎಕ್ಸ್ಪೋನೆಂಟ್ ಆಗಿರ್ಬೋದು, ಪವರ್ ಆನ್ ಪವರ್ ಆಗಿರ್ಬೋದು, ಅದಾದ್ಮೇಲೆ ಫ್ರಾಕ್ಷನ್ ಆಗಿರ್ಬೋದು, ಎನಿಥಿಂಗ್ ಯಾವ್ದನ್ನ ಆಗ್ಲಿ ಸೇಮ್ ಬೇಸ್ ಇರೋದೇ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ ಆದ್ಮೇಲೆ ಫೈನಲ್ ನಾವು ಬಂದಿದೆ ಡೆಸಿಮಲ್ಗೆ. ಡೆಸಿಮಲ್ ಮತ್ತೆ ಸ್ಟ್ಯಾಂಡರ್ಡ್ ಫಾರ್ಮ್, ಡೆಸಿಮಲ್ ಅಂಡ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಇದು ಮೇನ್ ಕೀ ಪಾಯಿಂಟ್ಸ್, ಕೀ ಲೈಕ್ ಅಂದ್ರೆ ಕೀ ಟಾಪಿಕ್ಸ್ ಈ ಲೆಸನ್ ಅಲ್ಲಿ ಬರೋದು. ಅದರಲ್ಲಿ ಟೈಪ್ಸ್, ಲಾಸ್, ಡೆಸಿಮಲ್ ಮೇಲ್ಗೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದೀವಿ. ಸೊ ಇದ್ರದ್ದು ಇವತ್ತು ವಿಡಿಯೋದಲ್ಲಿ ಮಾಡಿದ್ದು ನಾವು ಡೆಸಿಮಲ್ ಪ್ರಾಬ್ಲಮ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಲಾಸ್, ಅದ್ರ ಪ್ರೀವಿಯಸ್ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಎಕ್ಸ್ಪೋನೆಂಟ್ ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಸೊ ಇಲ್ಲಿಗೆ ನಮ್ಮ ಎಕ್ಸ್ಪೋನೆಂಟ್ ಮತ್ತೆ ಪವರ್ ಲೆಸನ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಅಂಡ್ ಎನಿ ಡೌಟ್ ಇದ್ರೆ ಕ್ಯಾಪ್ಷನ್ ಅಲ್ಲಿ ಎನಿ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ